ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳ ರೊಟ್ಟಿ ಮತ್ತು ಸಬ್ಸ್ಗಿ ಪಲ್ಯ. ಇವತ್ತಿನ ವ್ಲಾಗ್ದಾಗ ನಾನು ಜೋಳದ ರೊಟ್ಟಿ ಮತ್ತು ಸಬ್ಸ್ಗಿ ಪಲ್ಯ ಮಾಡೋದು ಹೆಂಗೆ ಅಂಥೇಳಿ ಸಿಂಪಲ್ಲಾಗಿ ತೋರಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಂಗೆ ಇದು ಮಾರ್ನಿಂಗ್ ವ್ಲಾಗ್ ಆಗಿರ್ತೈತಿ. ಮಾರ್ನಿಂಗ್ ಟೈಮ್ ಉತ್ತರ ಕರ್ನಾಟಕದ ಮಂದಿ ಅಡುಗೆ ಹೆಂಗೆ ಇರ್ತೈತಿ ಅಂತ ತೋರಿಸೋ ಒಂದು ಸಣ್ಣ ಪ್ರಯತ್ನ. ಇಲ್ಲಿ ನಮ್ಮ ಮಮ್ಮಿ ನೋಡ್ರಿ ಬ್ಯಾಳಿ ತೊಳ್ಯಾಕತ್ತಿದ್ದಾರು. ಹೆಸರು ಬ್ಯಾಳಿ ಐತಿದ. ನಮ್ಮ ಮಮ್ಮಿ ಮಾಡೋದ ನಾನು ವಿಡಿಯೋ ಮಾಡಕತ್ತಿದ್ದೇನೆ. ನಮ್ಮ ಮಮ್ಮಿನ ಬ್ಲಾಗ್ ಅಂತಲೇ ಹೇಳ್ಬೋದಿದ ಮಾರ್ನಿಂಗ್ ಬ್ಲಾಗ. ನೀರು ಕಾಯಕ್ಕಿಟ್ಟೇನು ಕುಡಿಬೇಕಂಥೇಳಿ ಮಾರ್ನಿಂಗ ನಾ ಬಂದ ತಕ್ಷಣ ವಿಡಿಯೋನ ಮಾಡಕ್ಕೆ ಶುರು ಮಾಡಿದೇನು. ನಾ ಎದ್ದು ಬಂದ ತಕ್ಷಣ ಮಮ್ಮಿ ಅಡುಗೆ ಮಾಡಕತ್ತಿದ್ರು. ಮಾಡ್ಕೋತೇನೆ ಮಮ್ಮಿ ಒಂದು ಸ್ವಲ್ಪ ಬ್ಲಾಗ್ ಅಂತ ಹೇಳಿ ಮಾಡ್ಕೊಳಕತ್ತಿದ್ದೇನೆ. ಇಲ್ಲಿ ಸಬ್ಸ್ಗಿ ಸೊಪ್ಪ ಬಿಡಿಸ್ಕೊಂಡ ತೊಳೆದ ಇಟ್ಟಿದ್ದಾಳೆ ನಮ್ಮ ಮಮ್ಮಿ. ಮತ್ತು ಮೆಣಸಿಕಾಯಿ ತೊಳೆದಿಟ್ಟಿದ್ದಾರು. ನೋಡ್ರಿ ವಿಡಿಯೋ ಪೂರ್ತಿ ನೋಡ್ರಿ. ನಿಮ್ಗೆ ಈ ವಿಡಿಯೋ ಏನಾರ ಇಷ್ಟ ಆತಂದ್ರೆ ನಾ ಹಿಂಗೆ ಡೈಲಿ ವ್ಲಾಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಕತ್ತೀರಿ ಅಂತಂದ್ರೆ ನಾನು ನಂದು ಡೈಲಿ ವ್ಲಾಗ್ಸ ಮಾಡಿ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸಾಗ ಇವಾಗಂತೂ ಒಂದು ಸ್ವಲ್ಪ ದಿನ ನಮ್ಮ ಮಮ್ಮಿ ಮಾಡೋ ಅಡಿಗೆಗಳ ಹಾಕ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಮಮ್ಮಿ ಇಲ್ಲಿ ಬೆಳ್ಳುಳ್ಳಿ ಕುಟ್ಟಾಕತ್ತಿದ್ದಾರು. ಮತ್ತು ಮೆಣಸಿಕಾಯಿ ಕಟ್ ಮಾಡೋದಾರು. ಇಷ್ಟು ಮೆಣಸಿಕಾಯಿ ತೊಗೊಂಡಾರ ನೋಡ್ರಿ. ಅಷ್ಟು ಪಲ್ಯ ಜಾಸ್ತಿ ಕಾಣಕತ್ತೈತಿ. ತಿನ್ನೋರಂತೂ 3 ಜನ ಅದೀವಿ. ಮತ್ತು ಅದು ಜಾಸ್ತಿನೂ ಆಗಂಗಿಲ್ಲ. ಒಂದಿಗೆ ಇಷ್ಟ ಆಗ್ತೈತಿ, ಕಡಿಮೆ ಆಗ್ತೈತಿ ಮಾಡಿದ್ಮ್ಯಾಗ. ಇದೇನು ಕಿಚನ್ ಕಟ್ಟಿ ಮ್ಯಾಗ ಕಟ್ ಮಾಡಕತ್ತಿದಾರಲ್ಲ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಬೆಳಿಗ್ಗೆ ಎದ್ದ ನಮ್ಮ ಮಮ್ಮಿ ಒಂದ್ಸರಿ ಎಲ್ಲ ತೊಳ್ಕೊಂಡನ ಇದನ್ನ ಕಟ್ ಮಾಡಕತ್ತಿರ್ತಾರೆ. ಇದ್ರ ಮ್ಯಾಗನ ದೊಡ್ಡದಿರ್ತೈತಲ್ಲ ಕಂಫರ್ಟೇಬಲ್ ಆಗ್ತೈತಿ ಅಂಥೇಳಿ ಒಂದ್ಸರಿ ತೊಳೆದಿರ್ತಾರೋ. ಬೇಕಾದ್ರೆ ನೋಡ್ರಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೀರು ಹತ್ತಿದವು. ನಾನು ವಿಡಿಯೋ ಸಂಬಂಧ ಏನು ಚೇಂಜ್ ಮಾಡೋದು ಬೇಡ ಮಮ್ಮಿ ಅಂತೇಳಿ ಹಂಗೆ ಅವ್ರು ಹೆಂಗೆ ಮಾಡ್ತಾರಲ್ಲ ಹಂಗೆ ವಿಡಿಯೋ ಮಾಡಕತ್ತಿದ್ದೇನೆ ಅಷ್ಟೇ, ಮತ್ತೇನಿಲ್ಲ. ಎಣ್ಣೆ ಹಾಕಕ್ಕದಾರು ಕಡಾವಂಗಿಗೆ. ಭಾಳ ಸಿಂಪಲ್ಲ, ಭಾಳ ಈಜಿ ಐತಿ ರೊಟ್ಟಿ ಮತ್ತು ಪಲ್ಯ ಮಾಡೋದ. ಮತ್ತು ಅಷ್ಟೇ ಹೆಲ್ದಿನೂ ಐತಿ. ಹೆಲ್ತಿಗೆ ಇದಕ್ಕೆ ಜೀರಿಗೆ ಏನು ಹಾಕಂಗಿಲ್ಲ ನೋಡ್ರಿ. ಜೀರಿಗೆ ಸಾಸಿವೆ ಏನು ಹಾಕಂಗಿಲ್ಲ. ಬರೀ ಮೆಣಸಿನ್ಕಾಯಿ ಮತ್ತು ಕುಟ್ಟಿದ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು. ಸ್ವಲ್ಪ ಅರಿಶಿನ ಚಿಟಿಕೆ ಅಷ್ಟೆ. ಜಾಸ್ತಿ ತಾಸಾಗುತ್ತದೆ. ಇಲ್ಲಿ ಇರುವುದು ಬೇಳೆ. ಇದನ್ನು ಇದಕ್ಕೆ ಹಾಕಿರಿ. ಎಷ್ಟಾಯ್ತು ನೋಡ್ರಿ, ಒಂದು ಸ್ವಲ್ಪ ಆಗ್ತೈತಿ. ಅಷ್ಟೊಂದು ಇದ್ರೂ ಎಲ್ಲ ತಾಳಿಸಿ
ಕಡಾಯಿಗೆ ಹಾಕಿ ಹುರಿದು ಕಡಿಮೆ ಆಗಿಬಿಡ್ತೈತಿ. ಇದನ್ನ ನೆನೆಸಿಟ್ಟಿದ್ವನ ಹಂಗೆ ತೊಳ್ಕೊಂಡೋದು ರಾತ್ರಿ ನೆನೆಸಿಟ್ಟಿದ್ದ. ರಾತ್ರಿ ನೆನೆಸಿಟ್ಟಿರೋ ಬ್ಯಾಳಿ ಇದಕ್ಕೆ ಹಾಕೋದು. ಹೆಸರು ಬೇಳೆ ಸ್ವಲ್ಪ ಉಪ್ಪು, ಒಂದು ಜರಾನ ಉಪ್ಪ್ರಿ, ಒಂದು ಜರಾನ ಅಲ್ಲ, ರುಚಿಗೆ ತಕ್ಕಟ್ಟು ಉಪ್ಪು. ಸ್ವಲ್ಪ ನೀರು, ಕುದಿಯಾಕೆ ಎಷ್ಟು ಬೇಕಲ್ಲ ಅಷ್ಟ ನೀರು, ಜಾಸ್ತಿ ಹಾಕ್ಬಾರ್ದ. ಮತ್ತು ನೀರು ಇಲ್ಲಿ ಇರುವುದು ನಮ್ಮ ಮನಿ ಪ್ಲ್ಯಾಂಟ್. ಕಿಟಕಿ ತಗೋಬೇಕು ಯಾವಾಗಲೂ ಅಡುಗೆ ಮಾಡುವಾಗ. ಚುಕ್ ಸಕ್ರೆ, ಇದು ಜೋಳದ ಹಿಟ್ಟು ಚಾನ್ಸ್ಕೊಂಡ ಏನು ಮಾಡೋದಪ್ಪ ಅಂತಂದ್ರೆ ರೊಟ್ಟಿ ಮಾಡೋದು. ಹಿಂಗಿರ್ತೈತೆ ನೋಡ್ರಿ ಉತ್ತರ ಕರ್ನಾಟಕ ಲೈಫ್ ಸ್ಟೈಲ್. ಬೆಳಗ್ಗೆ ಉಪ್ಪಿಟ್ಟು ಅವಲಕ್ಕಿ ಇಲ್ರಿ. ಉಪ್ಪಿಟ್ಟು ಅವಲಕ್ಕಿ ಯಾವಾಗ ಅಷ್ಟ ಅಂದ್ರೆ ಚಪಾತಿ ರೊಟ್ಟಿ ಡೈಲಿ. ಅಲ್ಲೇ ತೋರ್ಸಕ್ಕೆ ಹೋಗಿ ರೊಟ್ಟಿ ಬ್ಲಾಗು ತೋರಿಸ್ದಂಗಾತು. ಹಿಂಗೆ ಮಾಡಿ ನಡ್ಕೊಂಡು ಬಾಮಿ ಮಾಡಿಟ್ಟಾರು. ಇಲ್ಲಿ ನೀರು ಕುದಿಸೋದಾರ, ಕುದಿಸಿದ ನೀರು ಬಾವಿಗೆ ಹಾಕೋದು. ಹೊಂದಿಲ್ವೇ ಅದೇನೋ ತೊಳ್ಯಾದಾಳ ನಮ್ಮ ಮಮ್ಮಿ, ಅದನ್ನೇನು ತೋರಿಸೋದು ಬೇಡ. ನೋಡ್ರಲ್ಲಿ ನೀರು ಕುದಿಬೇಕು. ಅಂಥ ನೀರು ಜೋಳದ ಹಿಟ್ಟಿಗೆ ಹಾಕೋದ್ರಿ. ಹಾಕಿ ಹಿಂಗೆ ಇದಕ್ಕೆ ಜಿಗಿಟ ಹಾಕೋದಂತ ಕರೀತಾರೆ ನಮ್ಮ ಕಡೆ ಸೈಡ್. ನಿಮ್ಗೆ ಇದೇ ಥರ ವ್ಲಾಗ್ಸ್ ಇಷ್ಟ ಆಗ್ತಾವಂತಂದ್ರೆ ಇದೇ ಥರ ಮಾಡ್ತೇನೆ, ಡೈಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿರಿ. ಡೈಲಿ ವ್ಲಾಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನು. ಅದಕ್ಕಾಗೆ ನಮ್ಮ ಮಮ್ಮಿನ ಬೆಳಗಿನ ಅಡುಗೆಯಿಂದನೇ ಸ್ಟಾರ್ಟ್ ಮಾಡ್ಬೇಕಂತೇಳಿ ಮಾಡಕತ್ತೇನಿ. ಸೊ ಕಮೆಂಟ್ ಮಾಡಿರಿ ನಿಮ್ಗೆ ಇವತ್ತಿನ ವ್ಲಾಗ ಇಷ್ಟ ಆದ್ರೆ. ಅದ ತಣ್ಣೀರು ಐತಿ, ಬಿಸಿನೀರಲ್ಲ. ಮತ್ತು ಕಡಕ್ ನೀರನ್ನ ಕೈ ಹಾಕಿ ಹಂಗೆ ಕಲ್ಸಾಕತ್ತಾರ ನೋಡು ಅಂದ್ಕೊಂಡಿರಿ ಎಲ್ಲರಿ. ಹಿಂಗೆ ಚೆನ್ನಾಗೆ ಒಂದು ಇಟ್ಟು ನೀರು ಹಾಕಿ ನಾದ್ಕೊಳ್ಳೋದು. ಭಾಳ ಒಮ್ಗೆಲೆ ನೀರು ಹಾಕೋದಿಲ್ಲ, ಹದವಾಗಿ ನಾದ್ಕೋಬೇಕಾಗ್ತೈತಿ ಇದನ್ನ. ಹಂಗೆ ಮಾಡ್ಕೋತ ಹಿಂಗಾಗ್ತೈತಿ ಚಂದ ಹಿಟ್ಟ. ಹಿಂಗೆ ಮಾಡ್ಕೋದು. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಂತೂ ಜೋಳದ ರೊಟ್ಟಿ ಮಾಡೋದು ಹೇಳೋ ಅವಶ್ಯಕತೆನೇ ಇಲ್ಲ. ಮತ್ತು ಬೇರೆ ಕಡೆ ಅವ್ರು ಯಾರು ನೋಡಕತ್ತಿದ್ರೆ ಕಲ್ಕೊಲಿ ಅಂಥೇಳಿ.
ನಾದೋದ್ರಾಗ ಸೂಪರಾಗಿ ನಾಯಿದ್ರೆ ಸೂಪರಾಗಿ ರೊಟ್ಟಿ ಬರ್ತಾವೆ. ಮಿಜ್ಜಿ ನಾದಬೇಕು ಹಿಂಗೆ. ಹಿಂಗೆ ಸರಿಸಿ ಇಟ್ಬಿಡೋದು ನೋಡ್ರಿ. ಏನು ಬೇಡ ಅರಿವಿ ಐತದ. ಹೊಳಿಸೋಗಿದ್ರು ಹೊಳಿಸೋಗಿ ಒಂದು ಪಟ್ಟ ಅಂತ ಹೊಡಿಯೋದು. ಪಾಟ್ಕೇಸ್ ಕೊಡ್ಲೇನಿ ಚಪಾತಿ ಅದಾವನ ಹತ್ರ. ಇವಾಗ ನೀನೇ ರಾತ್ರಿ ಇನ್ನೂ ಚಪಾತಿ ಅಲ್ಲಿ ಹೋಗು. ಈಗ ಈ ಥರ ಬರ್ತಾವು ರೊಟ್ಟಿ. ಆಯ್ತು.
ಈಗ ನಮ್ಮ ಮನೆಗಿನವ್ರೊಬ್ಬರು ಸ್ಕೂಲ್ಗೆ ಹೋಗತ್ತಿರ್ತಾರೋ ಅವ್ರಿಗೆ ಅಂತ ಹೇಳಿ ಹಾಕಿ ಕೊಡತ್ತಿರೋದಿದ. ಅವ್ರೇನು ಪೂರ್ತಿ ರೊಟ್ಟಿ ತಿನ್ನಂಗಿಲ್ಲ, ಅರ್ಧ ತಿಂದ ಗೋಯಿಂಗ್. ಚಟ್ನಿ ಬೇಕೇನ? ನೋಡಿ ನಿನ್ನ ಹತ್ರ ಹಿಂಗೆ ಇದು ಕರೇಲ ಫ್ರೈ ಐತಿ, ಚಟ್ನಿ. ಯಶಸ್ವಿನಿ ಆಯ್ತಾಯ್ತು. ರೈಸ್ ಇದು ಅಂಬ್ಲಿ. ಹಿಂಗಿತ್ತು ನೋಡ್ರಿ ಮಾರ್ನಿಂಗ್ ರೊಟ್ಟಿ ಪಲ್ಯ ವ್ಲಾಗ, ಉತ್ತರ ಕರ್ನಾಟಕ ಸ್ಪೆಷಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.